ಸ್ನೇಹಿತರ ನಮಸ್ಕಾರ. ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬದುಕು ಬದಲಾಗೋದಕ್ಕೆ ಮತ್ತು ದರ್ಶನ್ ಸಾಲು ಸಾಲು ಸಂಕಷ್ಟಗಳಿಂದ ಪಾರಾಗೋದಕ್ಕೆ ಪ್ರಮುಖವಾದಂಥ ಕಾರಣಕರ್ತರು ಯಾರು ಅಂತೇಳಿ ಕೇಳಿದ್ರೆ ಅದು ನೋ ಡೌಟ್ ಒನ್ ಅಂಡ್ ಓನ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು. ಹೌದು, ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರನ್ನು ಕಂಪ್ಲೀಟ್ ಆಗಿ ಬದಲಾವಣೆ ಮಾಡೋದ್ರಲ್ಲಿ ಒಂದು ಹಂತದಲ್ಲಿ ಸಕ್ಸಸ್ ಆಗಿದ್ದಾರೆ. ಜೊತೆಗೆ ದರ್ಶನ್ ಅವರು ಇವತ್ತು ಒಂದಷ್ಟು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡು ಅದರಿಂದ ಹೊರಗಡೆ ಬಂದು ಬೇರೆ ರೀತಿಯಾದಂಥ ಬದುಕನ್ನು ಸಾಗಿಸೋದಕ್ಕೂ ಕೂಡ ಈಗ ವಿಜಯಲಕ್ಷ್ಮಿಯವರು ಒಂದು ಸಾರಥಿ ಅಂತಲೇ ಹೇಳ್ಬೋದು. ದರ್ಶನ್ಗೆ ಕಂಪ್ಲೀಟಾಗಿ ಮೂಗುದಾರವನ್ನು ಹಾಕಿರುವಂಥ ವಿಜಯಲಕ್ಷ್ಮಿ ದರ್ಶನ್ ಅವರು ದರ್ಶನ್ ಬದುಕನ್ನು ಕಂಪ್ಲೀಟಾಗಿ ಬದಲಾಯಿಸಬೇಕು ಅನ್ನೋದನ್ನು ಈಗಾಗಲೇ ತೀರ್ಮಾನಿಸಿದ್ದಾರೆ. ಒಂದು ಹೆಣ್ಣು ಮನಸ್ಸು ಮಾಡಿದರೆ ಏನು ಕೂಡ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿ ವಿಜಯಲಕ್ಷ್ಮಿ ಇವತ್ತು ನಿಂತಿದ್ದಾರೆ. ವಿಜಯಲಕ್ಷ್ಮಿ ಗಂಡನಿಗೋಸ್ಕರ ಮಾಡಿದಂತಹ ಪೂಜೆ ಪುರಸ್ಕಾರ ವ್ರತ ಹೋಮ ಹವನಗಳು ಒಂದಲ್ಲ ಎರಡಲ್ಲ. ಹೋಗದಂಥ ದೇವಸ್ಥಾನಗಳೆಲ್ಲ, ಹೋಗದಂಥ ಶಕ್ತಿಪೀಠಗಳಿಲ್ಲ. ಕರ್ನಾಟಕದಿಂದ ಹಿಡಿದು ದೂರದ ಕಾಮಾಖ್ಯದವರೆಗೆ ಎಲ್ಲ ದೇವಿ ಮಂದಿರಗಳಿಗೂ ಕೂಡ ಇದು ಹೋಗಿ ಈಗ ಹರಕೆಯನ್ನು ತೀರಿಸಿ ಬರುವಂಥ ಸಂದರ್ಭ. ಅದೇ ರೀತಿ ವಿಜಯಲಕ್ಷ್ಮಿ ಈಗಾಗಲೇ ಹೋಗಿ ಬಂದಿದ್ದಾರೆ. ಅಷ್ಟು ಮಾತ್ರವಲ್ಲ, ಇದರ ನಡುವೆ ದರ್ಶನ್ಗೆ ಆರಂಭದಿಂದ ಇಲ್ಲಿವರೆಗೂ ಕೂಡ ಬೆನ್ನೆಲುಬಾಗಿ ನಿಂತಿದ್ದಂತಹ ದೇವಿಯ ಮುಂದೆಯೂ ಕೂಡ ಈಗ ಹೋಗಿ ಒಂದು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ ಬಂದಿದ್ದಾರೆ. ಬೆಂಗಳೂರನ್ನು ಕಾಪಾಡುವಂತಹ ಅಣ್ಣಮ್ಮ ದೇವಿಯ ಮುಂದೆ ವಿಜಯಲಕ್ಷ್ಮಿ ಹೋಗಿ ಹರಕೆಯನ್ನು ತೀರಿಸಿ ಬಂದಿದ್ದಾರೆ. ಈ ಹರಕೆಯನ್ನು ಹೊತ್ತಿದ್ದು ಬೇರೆ ವ್ಯಕ್ತಿ ಆದರೂ ಕೂಡ ಹರಕೆಯನ್ನು ತೀರಿಸಿದ್ದು ಮತ್ತೊಬ್ಬ ವ್ಯಕ್ತಿ ಅನ್ನೋದು ಮತ್ತೊಂದು ವಿಶೇಷ. ಹಾಗಾದರೆ ಈ ಹರಕೆಯನ್ನು ಹೊತ್ತವರು ಯಾರು? ವಿಜಯಲಕ್ಷ್ಮಿ ಇಲ್ಲಿಗೆ ಹೋಗಿ ಹರಕೆಯನ್ನು ಸಲ್ಲಿಸಿದ್ದು ಹೇಗೆ ಮತ್ತು ಯಾಕೆ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಅದ್ಯಾವಾಗ ದರ್ಶನ್ ಅವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ರು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ದರ್ಶನ್ ಫ್ಯಾನ್ಸ್ಗೆ ನಂಬೋಕೆ ಆಗ್ತಿಲ್ಲ, ಇದು ಕನಸ ನನಸ ಅಂತೇಳಿ. ದರ್ಶನ್ ಅರೆಸ್ಟ್ ಆಗಿದ್ದು ಮಾತ್ರವಲ್ಲದೆ ಪರಪ್ಪನ ಅಗ್ರಹಾರ ಬಳ್ಳಾರಿ ಜೈಲು ಅಂತ ಹೇಳ್ಬಿಟ್ಟು ಎರಡೂ ಕಡೆಯೂ ಕೂಡ ಸಾಕಷ್ಟು ದಿನಗಳ ಕಾಲ ಕಳೆಯುವಂತಹ ಅನಿವಾರ್ಯ ಪರಿಸ್ಥಿತಿ ಬಂತು. ಅದಾದ ಬಳಿಕ ಬೆನ್ನು ನೋವು ಹಾಗೆಯೇ ಒಂದು ಬೇಲ್, ಇದೆರಡರ ಪರಿಣಾಮವಾಗಿ ದರ್ಶನ್ ಹೊರಗಡೆ ಬರುವಂತಹ ಸ್ಥಿತಿ ನಿರ್ಮಾಣವಾಯಿತು. ದರ್ಶನ್ಗೆ ಬೇಲ್ ಸಿಕ್ಕ ಬಳಿಕವೂ ಕೂಡ ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ನಿರಂತರವಾಗಿ ಭಾಗಿಯಾದಂಥ ಪರಿಣಾಮ ಇವತ್ತಿಗೆ ವಿಪರೀತವಾದಂಥ ಬೆನ್ನು ಕಾಡ್ತಾ ಇದೆ. ನಿಲ್ಲೋಕೆ ಆಗ್ತಿಲ್ಲ, ಕೂರೋಕೆ ಆಗ್ತಿಲ್ಲ, ನಡೆಯೋಕ್ಕೂ ಆಗ್ತಿಲ್ಲ, ಮಲಗೋಕ್ಕೂ ಆಗ್ತಿಲ್ಲ. ದರ್ಶನ್ ಒಂದು ರೀತಿಯಾದಂತಹ ನರಕದ ನಡುವೆ ಒದ್ದಾಡ್ತಾ ಇದ್ದಾರೆ. ಈ ನೋವಿನಿಂದ ಒದ್ದಾಡ್ತಿರುವಂಥ ದರ್ಶನ್ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಸಾಕ್ಷಿ ಇತ್ತೀಚೆಗೆ ನಡೆದಂತಹ ವಾಮನ ಪ್ರೀ ರಿಲೀಸ್ ಪ್ರೋಗ್ರಾಮು. ಆ ಕಾರ್ಯಕ್ರಮಕ್ಕೆ ಬಂದಂಥ ದರ್ಶನ್ ಅಕ್ಷರಶಃ ನರಳ್ತಾ ಇದ್ರು ನೋವಿನಿಂದ. ಆದರೂ ಕೂಡ ಒದ್ದಾಡಿಕೊಂಡು ಸಿನಿಮಾವನ್ನು ನೋಡಿ ಒಳ್ಳೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಹೋಗಿದ್ರು. ಈ ನಡುವೆ ದರ್ಶನ್ ಕಂಪ್ಲೀಟಾಗಿ ಬದಲಾಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ದರ್ಶನ್ ಹಿಂದೆ ಮುಂದೆ ಇದ್ದಂತಹ ಆ ಪುಡಾಂಗು ಗ್ಯಾಂಗು ಯಾವುದೂ ಕೂಡ ಇರದೇ ಇರುವಂಥದ್ದು. ಈ ಪುಡಾಂಗು ಗ್ಯಾಂಗನ್ನು ದೂರ ಸರಿಸಿದ್ದು ಮತ್ತು ದೂರ ತಳ್ಳಿಸಿದ್ದು, ಅಂದರೆ ತಳ್ಳುವಂತೆ ಮಾಡಿದ್ದು ಯಾರು ಅಂತೇಳಿ ಕೇಳಿದ್ರೆ ಅದು ವಿಜಯಲಕ್ಷ್ಮಿ ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ನಂಬಲೇಬೇಕು. ಹೌದು, ದರ್ಶನ್ ಬದುಕನ್ನು ಕಂಪ್ಲೀಟಾಗಿ ಪತ್ನಿ ವಿಜಯಲಕ್ಷ್ಮಿ ಇವತ್ತು ಬದಲು ಮಾಡಿದ್ದಾರೆ. ದರ್ಶನ್ ಹೀಗೇ ಬದುಕಬೇಕು, ಇಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬಾರ್ದು, ಅವರ ಜೊತೆಗೆ ಸೇರಬೇಕು, ಇವರ ಜೊತೆಗೆ ಸೇರಬಾರ್ದು, ಇಷ್ಟೊತ್ತಿಗೆ ಮನೆ ಬರಬೇಕು, ಇಷ್ಟೊತ್ತಿಗೆ ಮನೆ ಬಿಡಬೇಕು. ಕಂಪ್ಲೀಟ್ ಈಗ ವಿಜಯಲಕ್ಷ್ಮಿಯ ಒಂದಷ್ಟು ನಿರ್ಧಾರಗಳು ಮತ್ತು ಅವರು ಹಾಕಿಕೊಟ್ಟಂತಹ ಸಾಲಿನಲ್ಲೇ ಹೋಗಬೇಕು. ಆ ಎಲ್ಲ ಕಂಡೀಷನ್ಸ್ಗಳನ್ನು ಹಾಕಿಯೇ ದರ್ಶನನ್ನು ಹೊರಗಡೆ ಕರ್ಕೊಂಡು ಬಂದಿರೋದು ಅನ್ನೋದು ಕೂಡ ಸತ್ಯ. ಒಂದು ರೀತಿಯಲ್ಲಿ ಈ ಊರು ಮೇಯಕ್ಕೆ ಬಿಟ್ಟಂತಹ ಎತ್ತಿನ ರೀತಿಯಾಗಿದ್ದರು ದರ್ಶನ್ ಯಾವಾಗ ಈ ಪ್ರಕರಣ ನಡೆಯೋದಕ್ಕಿಂತ ಮುಂಚೆ. ಈಗ ಕಂಪ್ಲೀಟಾಗಿ ಮೂಗುದಾರ ಹಾಕಿರುವಂಥ ಎತ್ತಿನ ರೀತಿ ಆಗಿದ್ದಾರೆ ಇದೇ ದರ್ಶನ್. ಅಸಲಿಗೆ ವಿಜಯಲಕ್ಷ್ಮಿಗೆ ಅಷ್ಟು ರೈಟ್ಸ್ ಇದೆ, ವಿಜಯಲಕ್ಷ್ಮಿಗೆ ಅಷ್ಟು ಹಕ್ಕಿದೆ, ವಿಜಯಲಕ್ಷ್ಮಿ ಅಂಥದ್ದನ್ನು ಮಾಡಿದ್ದಾರೆ. ಯಾಕೆ ಅಂತೇಳಿ ಕೇಳಿದ್ರೆ ದರ್ಶನ್ ಒಳಗೆ ಹೋದಂಥ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಯಾವ ಪರಿತಪ್ಪಿಸಿದ್ರು ಅನ್ನೋದು ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಆ ಮುಖದಲ್ಲಿ ನಗುನೇ ಇರಲಿಲ್ಲ ರೀ. 3 ತಿಂಗಳುಗಳ ಕಾಲ ಆಕೆ ಒದ್ದಾಡಿದಂಥ ರೀತಿ ಇದೆಯಲ್ಲ, ಅದನ್ನು ಬಹುಶಃ ನೀವು ಯಾರೂ ಕೂಡ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ. ಹಗಲು ರಾತ್ರಿ ಎನ್ನದೇ ದರ್ಶನ್ ಅವರ ಧ್ಯಾನವನ್ನೇ ಮಾಡಿದ್ದು ಮಾತ್ರವಲ್ಲದೆ ಬೇಡದಂತಹ ದೇವರಿಲ್ಲ, ಕೈ ಮುಗಿಯದಂತಹ ದೇಗುಲಗಳಿಲ್ಲ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಶಕ್ತಿಪೀಠಗಳಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರ ಹೋಮ ಹವನ ಎಲ್ಲವನ್ನು ಕೂಡ ಮಾಡಿಸಿದಂಥ ವಿಜಯಲಕ್ಷ್ಮಿ ದರ್ಶನ್ ಅವರು ದರ್ಶನ್ ಒಂದು ಸಲ ಹೊರಗಡೆ ಬರಲಪ್ಪ ಅಂತ ಹೇಳ್ಬಿಟ್ಟು ಕೈ ಮುಗಿತಿತ್ತು. ಈಗ ಕೊನೆಗೂ ಕೂಡ ದೇವರ ಒಂದು ವರವೋ ಅಥವಾ ವಿಜಯಲಕ್ಷ್ಮಿಯವರ ಪ್ರಾರ್ಥನೆಯ ಫಲವೋ, ವಿಜಯಲಕ್ಷ್ಮಿ ದರ್ಶನ್ ಅವರ ಪ್ರಾರ್ಥನೆಯ ಫಲವೋ ದರ್ಶನ್ ಅವರು ಹೊರಗಡೆ ಬಂದರು. ಆದರೆ ಹೊರಗಡೆ ಬಂದ ಬಳಿಕನೂ ಕೂಡ ಕಂಪ್ಲೀಟಾಗಿ ವಿಜಯಲಕ್ಷ್ಮಿ ಇವತ್ತು ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ ದರ್ಶನ್ ಅವರನ್ನು. ಅಷ್ಟು ಮಾತ್ರವಲ್ಲ, ತಾವು ಹೊರಗೆ
ಏನೆಲ್ಲ ಪ್ರಾರ್ಥನೆಯನ್ನು ಮಾಡಿದರು ನೋಡಿ. ಅಂದರೆ ದರ್ಶನ್ ಹೊರಗಡೆ ಬರಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಹೊರಗಿದ್ಕೊಂಡು ವಿಜಯಲಕ್ಷ್ಮಿ ಯಾವ್ಯಾವ ದೇವರಿಗೆ ದೇವಸ್ಥಾನಗಳಿಗೆ ಪ್ರಾರ್ಥನೆಯನ್ನು ಮಾಡಿದರು ನೋಡಿ. ಆ ಎಲ್ಲ ಹರಕೆಗಳನ್ನು ಅಥವಾ ಪ್ರಾರ್ಥನೆಗಳನ್ನು ಈಗ ಒಂದು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ವಿಜಯಲಕ್ಷ್ಮಿ ಮಾಡ್ತಿದ್ದಾರೆ. ಒಂದು ಕಡೆ ಆದಮೇಲೆ ಮತ್ತೊಂದು ಕಡೆ, ಒಂದು ಕಡೆ ಆದಮೇಲೆ ಮತ್ತೊಂದು ಕಡೆ ಅಂತ ಹೇಳ್ಬಿಟ್ಟು ಈಗ ನಿಧಾನಕ್ಕೆ ಹರಕೆಯನ್ನು ಕೂಡ ತೀರಿಸ್ತಿದ್ದಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಕರ್ನಾಟಕದ ಪುಟ್ಟ ಪುಟ್ಟ ದೇಗುಲಗಳಿಂದ ಹಿಡಿದು ದೂರದ ಕಾಮಾಖ್ಯ ಮಂದಿರದವರೆಗೂ ಕೂಡ ಹೋಗಿ ಹರಕೆಯನ್ನು ತೀರಿಸಿ ಬರ್ತಾ ಇದ್ದಾರೆ. ಈ ನಡುವೆ ಒಂದು ಹರಕೆಯನ್ನು ತೀರಿಸೋದಕ್ಕೆ ಮರೆತು ಬಿಟ್ಟಿದ್ರು. ಅದು ದರ್ಶನ್ ಪರವಾಗಿ ಅಣ್ಣಮ್ಮ ದೇವಸ್ಥಾನ, ಬೆಂಗಳೂರಿನ ಕಾಯುವಂತಹ ಬೆಂಗಳೂರಿನ ಆದಿದೇವತೆಯಾಗಿರುವಂಥ ಅಣ್ಣಮ್ಮ ತಾಯಿಗೆ ನಮಿಸೋದನ್ನು, ಹರಕೆಯನ್ನು ತೀರಿಸೋದನ್ನು ಮರೆತು ಬಿಟ್ಟಿದ್ರು. ಅಸಲಿಗೆ ಇಲ್ಲಿಗೆ ಹರಕೆ ಹೊತ್ತಿದ್ದು ವಿಜಯಲಕ್ಷ್ಮಿ ಅಲ್ಲ, ಮತ್ತೊಬ್ಬ ವ್ಯಕ್ತಿ ಇಲ್ಲಿಗೆ ಹರಕೆಯನ್ನು ಹೊತ್ತಿದ್ದು. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಇದೇ ದರ್ಶನ್ ತೂಗುದೀಪ ಅವರ ಸಹೋದರ ದಿನಕರ್ ತೂಗುದೀಪ. ಹೌದು, ದರ್ಶನ್ ಬಿಡುಗಡೆ ಆಗೋದಕ್ಕೆ ದಿನಕರ್ ತೂಗುದೀಪ ಕೂಡ ಮಾಡಿದಂತಹ ಪ್ರಯತ್ನಗಳು ಒಂದಲ್ಲ ಎರಡನ್ನಲ್ಲ. ದರ್ಶನ್ ಒಳಗಡೆ ಹೋಗೋದಕ್ಕಿಂತ ಮುಂಚೆ ದಿನಕರ್ ತೂಗುದೀಪ ಮತ್ತು ದರ್ಶನ್ ತೂಗುದೀಪ ಅವರ ನಡುವೆ ಒಂದು ಅಂತರ ಇತ್ತು, ಒಂದು ಭಿನ್ನಾಭಿಪ್ರಾಯ ಇತ್ತು, ಮನಸ್ತಾಪ ಇತ್ತು. ಅವೆಲ್ಲವನ್ನು ಕೂಡ ಮರೆತು ದಿನಕರ್ ತೂಗುದೀಪು ತನ್ನ ಅಣ್ಣನ ಬಿಡುಗಡೆಗಾಗಿ ಸಾಕಷ್ಟು ಪ್ರಯತ್ನವನ್ನು ಪಡ್ತಾರೆ. ವಿಜಯಲಕ್ಷ್ಮಿ ಅವರ ಜೊತೆಗೆ ಸಾಥನ್ನು ಕೊಡ್ತಾರೆ. ಇವರು ಕೂಡ ಒಂದಷ್ಟು ಕಂಡೀಷನ್ಸ್ಗಳನ್ನು ಹಾಕಿರ್ತಾರೆ. ಹಾಗೆಯೇ ಇವರು ಕೂಡ ಒಂದಷ್ಟು ಹರಕೆಗಳನ್ನು ಹೊತ್ತಿರ್ತಾರೆ. ಆ ಹರಕೆಯಲ್ಲಿ ಅಣ್ಣಮ್ಮ ತಾಯಿಯ ಎದುರುಗಡೆ ಹೊತ್ತಂಥ ಹರಕೆಯೂ ಕೂಡ ಒಂದಾಗಿರ್ತದೆ ಅನ್ನೋದನ್ನು ಕೂಡ ನಾವು ಮರಿಬಾರ್ದು. ಹೌದು, ಅಣ್ಣಮ್ಮ ತಾಯಿಯ ಎದುರುಗಡೆ ದಿನಕರ್ ತೂಗುದೀಪದವರು ಒಂದು ಹರಕೆಯನ್ನು ಹೊತ್ತಿದ್ದಾರೆ. ಆ ಹರಕೆಯನ್ನು ತೀರಿಸುವಂಥ ಸಮಯ ಈಗ. ಈ ಹರಕೆಯನ್ನು ತೀರಿಸಿದ್ದು ಇದೇ ವಿಜಯಲಕ್ಷ್ಮಿ ದರ್ಶನ್ ಅವರು. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು ಈ ಹರಕೆಯನ್ನು ತೀರಿಸ್ತಾರೆ. ವಿಜಯಲಕ್ಷ್ಮಿ ದರ್ಶನ್ ಅವರು ಸದಾ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿ ಇದ್ದಾರೆ ಸದ್ಯಕ್ಕೆ ಅನ್ನೋದು ಸತ್ಯ. ಈಗ ಏನಾದರೂ ಒಂದು ಪೋಸ್ಟನ್ನು ವಿಜಯಲಕ್ಷ್ಮಿ ಅವರು ಈ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದರು ಅಂತ ಹೇಳಿದ್ರೆ ಸಹಜವಾಗಿ ಎಲ್ಲರೂ ಕೂಡ ಅದರ ಗಮನವನ್ನು ಸೆಳೆಯುತ್ತೆ. ಯಾಕಂದರೆ ವಿಜಯಲಕ್ಷ್ಮಿ ದರ್ಶನ್ ಅವರು ಏನಾದರೂ ಒಂದು ಹಾಕಿದ್ರು ಅಂತ ಹೇಳಿದ್ರೆ ಅಲ್ಲೇನೋ ಒಂದು ಅಂಶಗಳು ಇರ್ತವೆ ಅಂತೇಳಿ. ಇನ್ನು ವಿಜಯಲಕ್ಷ್ಮಿ ದರ್ಶನ್ ಅವರು ಹಾಕುವಂಥ ಬಟ್ಟೆ ಇರ್ಬೋದು, ಅವರು ನಡೆದುಕೊಳ್ಳುವಂಥ ರೀತಿ ಇರ್ಬೋದು, ಎಲ್ಲದೂ ಕೂಡ ಒಂದು ರೀತಿಯಲ್ಲಿ ಒಂದಷ್ಟು ಜನರಿಗೆ ಇಂಟ್ರೆಸ್ಟಿಂಗ್ ಮತ್ತು ಒಂದು ಸ್ಫೂರ್ತಿದಾಯಕ ಅಂತಲೇ ಹೇಳ್ಬೋದು. ವಿಜಯಲಕ್ಷ್ಮಿ ದರ್ಶನ್ ಅವರು ವೆರೈಟಿ ಡ್ರೆಸ್ಗಳನ್ನು ಹಾಕ್ತಾರೆ, ಜೊತೆಗೆ ಬ್ರ್ಯಾಂಡ್ ಕೂಡ ಮೇಂಟೈನ್ ಮಾಡ್ತಾರೆ. ಇತ್ತೀಚೆಗೆ ಅಣ್ಣಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಿದ್ದಂತಹ ಈ ವಿಜಯಲಕ್ಷ್ಮಿ ದರ್ಶನ್ ಅವರು ಯೆಲ್ಲೋ ಕಲರ್ ಚೂಡಿದಾರವನ್ನು ಹಾಕಿಕೊಂಡು ಅಲ್ಲಿ ಪೂಜೆಯನ್ನು, ಹರಕೆಯನ್ನು ಸಲ್ಲಿಸಿ ಬಂದಿದ್ದಾರೆ. ಈ ಮೂಲಕ ದರ್ಶನ್ಗೆ ಹೊತ್ತಿದಂಥ ಹರಕೆಯನ್ನು ತೀರಿಸಿದ್ದಾರೆ ಅಂತಲೇ ಹೇಳ್ಬೋದು. ಹೌದು, ವಿಜಯಲಕ್ಷ್ಮಿ ಬಗ್ಗೆ ಅಭಿಮಾನಿಗಳಿಗೆ ಮೊದಲಿಗಿಂತನೂ ಕೂಡ ಈಗ ಹೆಚ್ಚು ಗೌರವ. ಕಾರಣ, ಅಣ್ಣನನ್ನು ಕಷ್ಟದ ಸಮಯದಲ್ಲಿ ಕೈ ಬಿಡಲಿಲ್ಲ ಅತ್ತಿಗೆ ಅನ್ನುವಂಥ ಗೌರವ. ಅಣ್ಣನಿಗೆ ಇವತ್ತು ದೀಪವಾಗಿರೋದು ಕೂಡ ಇದೇ ಅತ್ತಿಗೆ ಅನ್ನುವಂತಹ ಒಂದು ಗೌರವ. ಹೋದಲ್ಲಿ ಬಂದಲ್ಲಿ ಅತ್ತಿಗೆ ಏನು ಮಾಡ್ತಿದ್ದಾರೆ ಏನು ಅನ್ನೋದನ್ನು ಎಲ್ಲರೂ ಕೂಡ ಫಾಲೋ ಮಾಡ್ತಾ ಇದ್ದಾರೆ ದರ್ಶನ್ ಫ್ಯಾನ್ಸು. ಇದೇ ಕಾರಣಕ್ಕೆ ಮೊನ್ನೆ ಅಷ್ಟೇ ಬೆಂಗಳೂರಿನ ಆದಿದೇವತೆ ಆಗಿರುವಂತಹ ಅಣ್ಣಮ್ಮ ತಾಯಿಯ ದರ್ಶನವನ್ನು ಮಾಡಿ ಅಲ್ಲಿ ಒಂದು ಹರಕೆಯನ್ನು ತೀರಿಸಿ ಬಂದಿದ್ದಾರೆ ಇದೇ ವಿಜಯಲಕ್ಷ್ಮಿ ದರ್ಶನ್ ಅವರು. ಅಲ್ಲಿ ಹೋದಂಥ ವಿಜಯಲಕ್ಷ್ಮಿ ದರ್ಶನ್ ಅವರು ಮೊಸರನ್ನು ಅಲ್ಲಿರುವಂಥ ಈ ಅಣ್ಣಮ್ಮ ದೇವಸ್ಥಾನದ ಎದುರುಗಡೆ ಇರುವಂಥ ಕಲ್ಲಿಗೆ ಅಭಿಷೇಕವನ್ನು ಮಾಡೋದ್ರ ಮೂಲಕ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ನಂತರ ಮಂಗಳಾರತಿಯನ್ನು ಮಾಡಿಸಿ ಮತ್ತು ಅಲ್ಲೂ ಕೂಡ ಪೂಜೆಯನ್ನು ಸಲ್ಲಿಸಿ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಹಳದಿ ಬಣ್ಣದ ಚೂಡಿದಾರವನ್ನು ಹಾಕಿದ್ರು. ಅದು ಮತ್ತೊಂದು ವಿಶೇಷ. ಹಳದಿ ದೇವಿಗೆ ತುಂಬ ಇಷ್ಟವಾದಂತಹ ಕಲರ್ ಆಗಿರೋದ್ರಿಂದ ಹಳದಿ ಬಣ್ಣದ ಬಟ್ಟೆಯನ್ನು ಹಾಕಿದ್ದು ಒಂದು ವಿಶೇಷ ಅಂತಲೇ ಹೇಳ್ಬೋದು. ಅಸಲಿಗೆ ಇಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರು ಇಲ್ಲಿಗೆ ಹರಕೆಯನ್ನು ತೀರಿಸಿ ಬಂದಿದ್ದು ಮತ್ತು ಹರಕೆಯನ್ನು ತೀರಿಸೋಕ್ಕಿಂತ ಮುಂಚೆ ನಡೆದಂಥ ಒಂದಷ್ಟು ಘಟನೆಗಳು ಕೂಡ ಅಚ್ಚರಿ ಮತ್ತು ವಿಶೇಷ ಅಂತಲೇ ಹೇಳ್ಬೋದು. ದಿನಕರ್ ತೂಗುದೀಪು ಇಲ್ಲಿಗೆ ನಾನೀಗಾಗಲೇ ಹೇಳಿದೆಲ್ಲ ಹರಕೆಯನ್ನು ಹೊತ್ತಿದ್ರಂತೆ. ಯಾಕಂತ ಹೇಳಿದ್ರೆ ದರ್ಶನ್ ಬಿಡುಗಡೆ ಆಗಬೇಕು ಅನ್ನುವಂಥ ಹರಕೆಯನ್ನು ಹೊತ್ತಿದ್ದು ಈ ದಿನಕರ್ ತೂಗುದೀಪು. ಹರಕೆಯನ್ನು ಹೊತ್ತಂಥ ಕಾರಣಕ್ಕೋಸ್ಕರ ದಿನಕರ್ ತೂಗುದೀಪು ಏನು ಅಂದ್ಕೊಂಡಿದ್ರು, ಅವರೇ ಬಂದು ಹರಕೆಯನ್ನು ತೀರಿಸೋದು ಅಂತೇಳಿ. ಬಟ್ ದಿನಕರ್ ತೂಗುದೀಪು ಆನಂತರ ಅಂದ್ಕೊಂಡ್ರಂತೆ ನಾನು ತೀರಿಸೋದಕ್ಕಿಂತ ಅಣ್ಣನ ಪರವಾಗಿ ವಿಜಯಲಕ್ಷ್ಮಿ ಅವರೇ ಅತ್ತಿಗೆನೇ ತೀರಿಸಿದ್ರೆ ಬೆಟರ್ ಅಂತೇಳ್ಬಿಟ್ಟು ತೀರ್ಮಾನಿಸಿ ಇಲ್ಲಿ ಈ ಹರಕೆಯನ್ನು ತೀರಿಸೋದಕ್ಕೆ ವಿಜಯಲಕ್ಷ್ಮಿ ಅವರು ಬಂದಿದ್ರು ಅನ್ನೋದು. ಈ ಹಿಂದೆ ರೇಣುಕಸ್ವಾಮಿ ಪ್ರಕರಣದಲ್ಲಿ ಜೈಲು ಸೇರಿದಂಥ ಸಂದರ್ಭದಲ್ಲಿ ದಿನಕರ್ ತೂಗುದೀಪು ಈ ಹರಕೆಯನ್ನು ಹೊತ್ತಿದ್ರು. ಇನ್ಫ್ಯಾಕ್ಟ್ ಅವತ್ತು ದಿನಕರ್ ತೂಗುದೀಪು ಇಲ್ಲಿಗೆ ಬಂದು ಪ್ರಾರ್ಥನೆಯನ್ನು ಮಾಡಿದ್ದು, ಅದು ವಿಶೇಷ ಅಂತಲೇ ಹೇಳ್ಬೋದು. ಇನ್ನು ಅಲ್ಲಿನ ಪೂಜೆ ಪುನಸ್ಕಾರ, ನಿಂಬೆ ಹಾಗೂ ಹೂವನ್ನು ಎಲ್ಲವನ್ನು ಕೂಡ ಅರ್ಪಿಸಿರುವಂತಹ ಈ ವಿಜಯಲಕ್ಷ್ಮಿ ಅವರಿಗೆ ನಂತರ ಪ್ರಸಾದದ ರೂಪದಲ್ಲಿ ಮತ್ತೆ ಹೂವು ಮತ್ತು ನಿಂಬೆಯನ್ನು ಕೊಟ್ಟಿದ್ದಾರೆ. ಅದನ್ನು ಮಡಿಲಕ್ಕಿ, ಯಾರಿಗೆ ಅಣ್ಣಮ್ಮನಿಗೆ ಮಡಿಲಕ್ಕಿ ಸಮರ್ಪಿಸಿದ ಬಳಿಕ ವಾಪಸ್ಸು ಪ್ರಸಾದದ ರೂಪದಲ್ಲಿ ವಿಜಯಲಕ್ಷ್ಮಿಗೆ ಕೊಟ್ಟಿದ್ದಾರೆ. ಪೂಜೆಯನ್ನು ಕೂಡ ಸಲ್ಲಿಸಿ ಮಾಡಿ ನಂತರ ಈ ನಿಂಬೆಯನ್ನು ಕೊಟ್ಟಿರೋದು. ಈ ನಿಂಬೆಯಿಂದ ದೃಷ್ಟಿಯನ್ನು ತೆಗೆಯುವಂತೆಯೂ ಕೂಡ ಅಲ್ಲಿನ ಅರ್ಚಕರು ವಿಜಯಲಕ್ಷ್ಮಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ದರ್ಶನ್ಗೆ ಮತ್ತು ದರ್ಶನ್ ವಾಸಿಸುವಂಥ ಮನೆಗೆ, ಹಾಗೆಯೇ ದರ್ಶನ್
ಪ್ರಯಾಣಿಸುವಂಥ ಕಾರಿಗೆ ಎಲ್ಲದಕ್ಕೂ ಕೂಡ ದೃಷ್ಟಿ ತೆಗೆಯುವಂತೆಯೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅಲ್ಲಿಗೆ ಒಂದಂತೂ ಕ್ಲಿಯರ್ ಆಯಿತು, ಸಾಲು ಸಾಲು ಹರಕೆಯನ್ನು ತೀರಿಸ್ತಿರುವಂಥ ವಿಜಯಲಕ್ಷ್ಮಿ ಮತ್ತೊಂದು ಹರಕೆಯನ್ನು ಕೂಡ ಈ ಮೂಲಕ ತೀರಿಸಿದಂತಾಗಿದೆ. ಇನ್ನು ಮುಂದೆ ಇನ್ನೆಷ್ಟು ಹರಕೆಗಳಿದ್ದಾವೆ, ಇನ್ನೆಷ್ಟು ಹರಕೆಗಳನ್ನು ತೀರಿಸೋದಕ್ಕೆ ಬಾಕಿ ಇದೆ, ಅದು ಸದ್ಯಕ್ಕಿರುವಂಥ ಕುತೂಹಲ. ವಾಟ್ ಎವರ್ ವಿಜಯಲಕ್ಷ್ಮಿ ನಡೆದುಕೊಳ್ಳುತ್ತಿರುವಂಥ ರೀತಿ ಪ್ರತಿಯೊಬ್ಬರಿಗೂ ಕೂಡ ಯಾಕೆ ಸ್ಫೂರ್ತಿದಾಯಕ ಅಂದರೆ ಇದೇ ವಿಚಾರಕ್ಕೆ ಅನ್ನೋದು 100ಕ್ಕೆ 100 ಸತ್ಯ. ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ಈ ಒಂದು ಹರಕೆ ತೀರಿಸಿದ್ರ ಬಗ್ಗೆ ಮತ್ತು ವಿಜಯಲಕ್ಷ್ಮಿಯವರ ಈ ನಡೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.